ವೀಕ್ಷಕರೇ ನಮಸ್ಕಾರ. ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದ್ರು ತಲವಣಿಸೆ. ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ಸ್ವತಂತ್ರ ಜನಪರ ಮಾಧ್ಯಮವನ್ನು ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕೇಸ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಈ ಒಂದು ಕೇಸ್ ನಂಬರನ್ನು ನೆನಪಿಟ್ಕೊಳ್ಳೋಕೆ ಕೇಳಿದ್ದೆ. ಆ ಕೇಸ್ ನಂಬರಿನ ಕುರಿತಂತೆ ಈಗ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಧರ್ಮಸ್ಥಳದಲ್ಲಿ ಇತ್ತೀಚೆಗಷ್ಟೇ ವಿಜುವಲ್ ಬ್ಲೋವರ್ ಒಬ್ಬರು ಕಾಣಿಸ್ಕೊಂಡಿದ್ರು. ತಾನು ಧರ್ಮಸ್ಥಳದಲ್ಲಿ 10 ಹೆಣ್ಮಕ್ಳ ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿ ನ್ಯಾಯಾಲಯದ ಎದುರು ಹಾಜರಾಗಿ ಹೇಳಿಕೆ ಕೂಡ ನೀಡಿದ್ದ. ಇನ್ನೇನು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ, ಕೊಲೆಗಳ, ಸಾವುಗಳ ಸತ್ಯ ಹೊರಬರುತ್ತೆ ಎಂದು ಕರ್ನಾಟಕದ ಜನತೆಯ ಜೊತೆಗೆ ದೇಶವೇ ಇದರತ್ತ ನೋಡ್ತಾ ಕಾಯ್ತಾ ಇತ್ತು. ಆದರೆ ಇದೀಗ ಬರುತ್ತಿರುವ ಸುದ್ದಿಗಳು ಈ ಸಾಕ್ಷಿಯನ್ನು ಇಲ್ಲವಾಗಿಸುವ ಪ್ರಯತ್ನ ನಡೆಸಲಾಗ್ತಾ ಇದೆ ಎಂಬುದು ಸಾರ್ವಜನಿಕರಲ್ಲಿ ನಿರಾಸೆಯನ್ನ ಮೂಡಿಸ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು? ಪೊಲೀಸರು ಎಡವಿದ್ದೆಲ್ಲಿ ನೋಡೋಣ. ವಿಜುವಲ್ ಬ್ಲೋವರ್ ಒಬ್ಬ ಧರ್ಮಸ್ಥಳದ ಆ ಕುಟುಂಬದವರ ಆದೇಶದ ಮೇರೆಗೆ ಹೂತಿಟ್ಟ ಶವಗಳನ್ನು ತೋರಿಸುವುದಾಗಿ ಹೇಳಿಕೆ ನೀಡಿದ್ದ. ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ವಿಜುವಲ್ ಬ್ಲೋವರ್ ಅನ್ನ ಕಳೆದುಕೊಂಡು ಹೋಗಿ ಆ ಜಾಗಗಳನ್ನ ಎಕ್ಸಿಮೇಷನ್ ಮಾಡಬೇಕಿತ್ತು. ಇದನ್ನು ಮಾಡಲು ಪೊಲೀಸರು ಯಾವುದೇ ನ್ಯಾಯಾಲಯದ ಆದೇಶಕ್ಕೂ ಕಾಯುವ ಅಗತ್ಯ ಇರಲಿಲ್ಲ. ಆದರೆ ಪೊಲೀಸರು ಈ ಕ್ಷಣದವರೆಗೆ ಆ ಶವಗಳನ್ನ ಹೊರತೆಗೆಯುವ ಕೆಲಸಕ್ಕೆ ಮುಂದಾಗಲಿಲ್ಲ. ಇದು ಸಾಕ್ಷಿಗಳನ್ನ ಬೆದರಿಸೋದಿಕ್ಕೆ ಹಾಗೂ ಹಲವು ಒತ್ತಡಗಳನ್ನ ಹಾಕೋದಿಕ್ಕೆ ಆ ಕುಟುಂಬಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಡೆದುಕೊಳ್ಳಲಾಗಿದೆಯೇ ಎಂಬ ಅನುಮಾನಗಳನ್ನ ಹಲವರು ವ್ಯಕ್ತಪಡಿಸಿದ್ದಾರೆ. ಇದೇ ಸಮಯದಲ್ಲಿ ಈ ಸಾವುಗಳ ರಹಸ್ಯ ಕಾರಣಗಳು ಹೊರಬರಬೇಕು, ಆ ಅಮಾಯಕ ಜೀವಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡ್ರು, ಹಿರಿಯ ವಕೀಲರಾದಂತಹ ಕಾಮ್ರೇಡ್ ಬಾಲನ್ನು, ಡಾಕ್ಟರ್ CS ದ್ವಾರಕನಾಥ್ ಪತ್ರಿಕಾಗೋಷ್ಠಿ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಪ್ರಕರಣದ ಪ್ರಮುಖ ಸಾಕ್ಷಿಗೆ ಬೆದರಿಕೆ ಇದೆ, ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ, ಹಾಗಾಗಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಹೈಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ SIT ರಚಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಅನಾಮಧೇಯ ವ್ಯಕ್ತಿಯೊಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ತನ್ನ ಹೇಳಿಕೆ ದಾಖಲಿಸಿದ ನಂತರವೂ ಕೂಡ ತನಿಖೆ ಸಮರ್ಪಕವಾಗಿ ನಡೀತಿಲ್ಲ. ಮೃತದೇಹಗಳನ್ನ ಎಲ್ಲಿ ಹೂಳಲಾಗಿದೆ ಎಂಬುದನ್ನ ಖಾಲಿ ಕಾಗದದ ಮೇಲೆ ಗುರುತು ಮಾಡಿಕೊಡುವಂತೆ ದೂರುದಾರನ ಮೇಲೆ ಪೊಲೀಸರು ಒತ್ತಡ ಹೇರ್ತಿದ್ದಾರೆ. ಆತನ ಹೇಳಿಕೆಯನ್ನು ಸೋರಿಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಇದನ್ನ ತಡೆಯಬೇಕು. ದೂರುದಾರನ ಹೇಳಿಕೆ ದಾಖಲಿಸಿಕೊಂಡಿರುವ ತನಿಖಾಧಿಕಾರಿ ಯಾರಿಗೋ ಕರೆ ಮಾಡಿ ಅವರ ಸೂಚನೆಯಂತೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಎಂಬ ಗಂಭೀರ ಆರೋಪಗಳಿವೆ. ಆದ ಕಾರಣ ತಕ್ಷಣವೇ ತನಿಖಾ ತಂಡವನ್ನ ಬದಲಿಸಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ SIT ರಚಿಸಬೇಕು. ಪ್ರಕರಣದ ಪ್ರಮುಖ ಸಾಕ್ಷಿ ವಿಜುವಲ್ ಬ್ಲೋವರ್ ಮತ್ತು ಆತನ ವಕೀಲರಿಗೆ ಬೆದರಿಕೆ ಇದ್ದು ಸರ್ಕಾರ ಕೂಡಲೇ ಅವರಿಗೆ ಸೂಕ್ತ ಭದ್ರತೆಯನ್ನ ಒದಗಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ CS ದ್ವಾರಕನಾಥ್ ಮಾತನಾಡ್ತಾ, BNS 183ನೇ ಸೆಕ್ಷನ್ ಅಡಿನಲ್ಲಿ ಸಾಕ್ಷಿ ಯಾರಿದ್ದಾನೆ ವಿಜುವಲ್ ಬ್ಲೋವರ್, ಆತ ನೀಡಿದ ಹೇಳಿಕೆ ಸಾಕ್ಷ್ಯವಾಗುತ್ತದೆ. ಈ ಹೇಳಿಕೆಗಳು ಖಾಸಗಿ ವ್ಯಕ್ತಿಗಳಿಗೆ ಸೋರಿಕೆಯಾಗ್ತಿದೆ. ಇದನ್ನ ತಪ್ಪಿಸಬೇಕು ಅಂತ ಹೇಳಿ ವಕೀಲರುಗಳು ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಈ ಕುರಿತು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ಮಟ್ಟದ ಪೊಲೀಸ್ ಅಧಿಕಾರಿಯ ಮೇಲ್ವಿಚಾರಣೆಯಲ್ಲಿ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಸಲಹೆ ಮೇರೆಗೆ ವಿಶೇಷ ತನಿಖಾ ತಂಡವನ್ನು SIT ಅನ್ನು ರಚಿಸಬೇಕು. DNA ವಿಶ್ಲೇಷಣೆ, ಡಿಜಿಟಲ್ ಫೋರೆನ್ಸಿಕ್ ಹಾಗೂ ಮೀಸಲಾದ ವಿಧಿವಿಜ್ಞಾನ ಪ್ರಯೋಗಾಲಯ FSL ಸಂಪೂರ್ಣ ನೆನಪಿನೊಂದಿಗೆ ತನಿಖೆ ನಡೆಯಬೇಕು. ತನಿಖೆಯು ಪಾರದರ್ಶಕವಾಗಿರಬೇಕು ಅಂತ ಹೇಳಿದರೆ ಪ್ರತಿ ಹಂತದ ಸಂಪೂರ್ಣ ತನಿಖೆ ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡ್ ಮಾಡಬೇಕು. ಅಪರಾಧಗಳು ನಡೆದಿರುವ ಸ್ಥಳವನ್ನ ಸಂಪೂರ್ಣವಾಗಿ ವಿಶ್ಲೇಷಿಸಿ ಎಲ್ಲ ಸಾಕ್ಷ್ಯ ವಿವರಗಳನ್ನ ಸಂಗ್ರಹಿಸಬೇಕು. ಅಪರಾಧಗಳಲ್ಲಿ ಭಾಗಿಯಾಗಿರುವ ಎಲ್ಲ ವ್ಯಕ್ತಿಗಳನ್ನ ಅವರ ಪ್ರಭಾವ ಲೆಕ್ಕಿಸದೆ ಕೂಡಲೇ ಬಂಧಿಸಿ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ ಗೌಡ್ರು ಆಗ್ರಹಿಸಿದ್ದಾರೆ. ಅಲ್ಲದೆ ಕರ್ನಾಟಕದ ಸಮಾನ ಮನಸ್ಕ ಹೋರಾಟಗಾರರು ಆನ್ಲೈನ್ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸುವ ಭರವಸೆ ನೀಡಿದೆ. ವಿಜುವಲ್ ಬ್ಲೋವರ್ ನೀಡಿದ್ದ ಮಾಹಿತಿಯನ್ನ ಆಧರಿಸಿಕೊಂಡು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಿದ್ದ ಪೊಲೀಸರು ಯಾವ ಕಾರಣಕ್ಕೆ ಕಾರ್ಯಪ್ರವೃತ್ತರಾಗಲಿಲ್ಲ? ಯಾರ ಒತ್ತಡ ಇದೆ? ಆ ಕುಟುಂಬದವರ ಒತ್ತಡವಿದೆಯೋ, ಸರ್ಕಾರದ ಒತ್ತಡವಿದೆಯೋ, ಗೃಹ ಮಂತ್ರಿಗಳ ಒತ್ತಡವಿದೆಯೋ ಎಂಬ ಅನುಮಾನಗಳಂತೂ ಮೂಡುತ್ತಿದೆ. ನಮಸ್ಕಾರ.